ಅದು ನಮ್ಮ ಅಭ್ಯಾಸ. ನಿಮ್ಮ ಅಭ್ಯಾಸ ಹೌದು, ನನಗೆ ತೊಂದರೆ. ಏನು ಕಪ್ಪು ಬಣ್ಣದವ, ಗೊತ್ತಾಯ್ತು. ವಿಶಾಲವಾದಂತ ಜಲರಾಶಿ. ಹೋಗಿ ಹೋಗಿ ನಿನಗೆ ಇಲ್ಲಿ ಮಲಗುವುದಕ್ಕೆ ಎಲ್ಲಿಯೂ ಜಾಗ ಸಿಗಲಿಲ್ಲ. ಬಣ್ಣ ನೀರಿಗಾಯ್ತು. ಎಲ್ಲಿಯಾದ್ರೂ ಬಿತ್ತುಕೊಳ್ಳುವ ಜಾತಿ ನೀರ ಮೇಲೆ ತೇಲಾಡ್ತಾ ಇದೆಯಾ? ಅದು ಕೂಡ ಎಲೆ ಮೇಲೆ. ನಾವು ಮುಳುಗುವುದಲ್ಲ, ಮುಳುಗುತ್ತೇವೆ, ಹೇಳ್ತೇವೆ, ಯಾರನ್ನು ನಮ್ಗೆ ಗೊತ್ತುಂಟು. ನೀನು ಹೇಳ್ತಾ ಇರುವಾಗ ನಿನ್ನಂತವರನ್ನು ಮುಳುಗಿಸುವುದಕ್ಕೆ ಬಂದವರು ನಾವು ನೆನಪಿಟ್ಟುಕ. ವಿಶಾಲವಾದಂತ ಜಲರಾಶಿ ಮೇಲೆ ಹೆಬ್ಬೆರಳ ಬಾಯಲ್ಲಿ ಚಿಮ್ಮುತ್ತಾ ಇದೆಯೋ? ಯಾರು ನೀನು? ಮತರೇನು? ಯಾಕೆಲ್ಲಿ ಬಿದ್ದಿದ್ದೆ? ನೀವ್ಯಾರು? ಪ್ರತಾಪ ಇಷ್ಟೆಲ್ಲ ಮೇಲ್ಮಟ್ಟದಲ್ಲಿರುವಾಗ ಏನು ತಿಳಿಯದ ಮೂಡ ಬುದ್ಧ ಪ್ರಶ್ನೆ ಮಾಡಿದನಲ್ವೇ? ಇದಕ್ಕಿಂತ ದೊಡ್ಡ ಅಪಮಾನ ಎಂತ ದೊಡ್ಡ ತಮ್ಮ ತಲೆ ಅಪಮಾನ. ಅಪಮಾನ ಹೇಳು. ಬಿಸಿ ಸರಿ ಮಾಡೋದಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಅವ ನಮ್ಮನ್ನು ಕೆಳಗಿಳಿದ ನಮ್ಮ ಜಾಯ ಮನೆ ಅಲ್ಲ, ಹೆಲ್ಮೆಟ್ಟಕ್ಕೆ ಇರಬೇಕು. ಹೋಗಬೇಕು ತಂದ್ರೆ ಇರುವ ದಾರಿ ಒಂದೇ, ಅದೇ ಪ್ರಚಾರ. ಅದಕ್ಕೆ ಜನ ನಾನಾ ನೀನೇ ನಿಪುಣ. ಸರಿಯಾಗಿ ಕೈ ಇಟ್ಟುಕೋ. ಅವನೇದೆಗಲ್ಲ ನಿನ್ನೆದೆಗೆ. ಸಾಮಾನ್ಯದವರು ನಾವು ತಮಾಯಿಸಬೇಡ. ವೀರರು, ಶೂರರು, ಧೀರರು, ಗಂಭೀರರು. ನನ್ನದು ಮೀಸೆ ಮತ್ತೆಂತ ನಿನ್ನದು ಉಪ್ಪು ಹೌದು. ನಿಮ್ಮ ಕಣ್ಣು
ಏನು ಗಾಂಭೀರ್ಯ ನಿಮ್ಮ ಆಶ್ಚರ್ಯ ಆಶ್ಚರ್ಯ. ಆದ್ದರಿಂದಲೇ ಸಾಮಾನ್ಯರಿಗೆ ಅಂತಹುದನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲವೇ ಇಲ್ಲ. ಎನ್ನುವುದು ಹೊಂದಿದಂತಹ ನಿಮ್ಮನ್ನು ನೋಡಿದಾಗ ಇದೇ ಸ್ಪಷ್ಟವಾಗಿ ನಮ್ಮ ಹೆಚ್ಚುಗಾರಿಕೆ. ಆದ್ದರಿಂದಲೇ ಇರಬೇಕು ಪೂರಿತೋಷವಂತೆನು ನಾನು. ಅದು ಎಲ್ಲಿ ಯಾವುದು ಏನದು ಪೂರಿ ದೋಸೆ ಅಂದ್ರೆ ಎಂತದ್ದು ಗೊತ್ತಿಲ್ಲ ನನಗೆ. ಭೂರಿತೋಷ ಎಂತದ ಸಂತೋಷ ಅಂದ್ರೆ ಸಾಮಾನ್ಯ, ಹಾ. ಭೂರಿತೋಷ ಅಂದ್ರೆ ಅಪರಿಮಿತವಾದಂತಹ ಆನಂದ. ಹಾ. ಅಮಿತಾನಂದವನ್ನು ನಾನು ಹೊಂದಿದೆ ಹಾ. ನಿಮ್ಮನ್ನು ಕಂಡೊಡನೆ ನನ್ನನ್ನು ನುಡಿಸುತ್ತಾ ಇದ್ದೀರಿ, ಆದ್ರೆ ನಿಮ್ಮ ಕಣ್ಣುಗಳು ಚಲಿಸುತ್ತಲೇ ಇದೆ. ಬೇರೆ ಕಡೆ ಇದೆ. ನನ್ನನ್ನು ನೋಡದೆ ಬೇರೆಡೆಗೆ ತಿರುಗುತ್ತಾ ಇದೆ. ಕಾರಣ ಏನು? ಅಕ್ಷರ ಹಚ್ಚು ನೀಗಿಸಿಕೊಳ್ಳುವುದಕ್ಕೆ ಬೇಕಾಗಿ ಹುಡುಕಾಟ. ಸಿಕ್ಕಿದವನೊಬ್ಬ ಬೆಳ್ಳಗಿರವ ಹಿಡಿದ ತರಬೇಕು ಅಂತ ಅದೆಷ್ಟೋ ದೂರದವರೆಗೆ ಬೆನ್ನಟ್ಟಿದ್ದ ಬಂದಾಗ ಈ ಕ್ಷೇತ್ರಕ್ಕೆ ಬಂದ ಮಾಯವಾಗಿ ಹೋದ.